ದಿನಾಂಕ 24/6/2017 ರಂದು ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಪೂಜ್ಯ ವಿಶ್ವೇಶ್ವರ ತೀರ್ಥ ಶ್ರೀಪಾದವರು ಮುಸ್ಲಿಂ ಸಮುದಾಯದ ಜನರನ್ನು ಮಠಕ್ಕೆ ಆಮಂತ್ರಿಸಿ ನಮಾಜ್ ಹಾಗೂ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದನ್ನು ವಿರೋಧಿಸಿ ಭಾನುವಾರದಂದು ಭಟ್ಕಳ ತಾಲೂಕಾ ಶ್ರೀರಾಮಸೇನಾ ಘಟಕ ಹಾಗೂ ಸನಾತನ ಸಂಸ್ಥೆ ಭಟ್ಕಳದ ವತಿಯಿಂದ ಬಂದರ್ ರಸ್ತೆಯಲ್ಲಿ ಶ್ರೀ ನಾಗಮಾಸ್ತಿ ದೇವಸ್ಥಾನದಲ್ಲಿ ಭಜನೆ ಮಾಡುವುದರ ಮೂಲಕ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದಾದ್ಯಂತ ಸದ್ಯ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನಡೆದ ಇಫ್ತಿಯಾರ್ ಕೂಟ ಹಾಗೂ ನಮಾಜ್ ನಡೆದಿರುವ ಕುರಿತು ಭಾರೀ ವಿರೋಧ ವ್ಯಕ್ತವಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀರಾಮಸೇನೆ ರಾಜ್ಯ ಘಟಕದಿಂದ ರಾಜ್ಯದಲ್ಲಿ ನಡೆದ ಅನಿಷ್ಟ ಆಚರಣೆಗೆ ವಿರೋಧಿಸಿ ಭಜನೆಯನ್ನು ಮಾಡಿ ವಿಶೇಷ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ. ಭಾನುವಾರದಂದು ರಾಜ್ಯಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆಯಂತೆ ಭಟ್ಕಳ ಶ್ರೀರಾಮಸೇನೆಯಿಂದ ತಾಲೂಕಿನ ಬಂದರ್ ರಸ್ತೆಯಲ್ಲಿನ ನಾಗಮಾಸ್ತಿ ದೇವಸ್ಥಾನದಲ್ಲಿ ಗಂಟೆಗಳ ಕಾಲ ಭಜನೆಯನ್ನು ಮಾಡಿ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನಡೆದ ಇಫ್ತಿಯಾರ್ ಕೂಟ ಹಾಗೂ ನಮಾಜ್ ಆಚರಣೆಯನ್ನು ವಿರೋಧಿಸಿದರು. ಗೋಹತ್ಯೆ ಮಾಡುವ, ಗೋ ಭಕ್ಷಣೆ ಮಾಡುವ ಮತ್ತು ಈ ದೇಶದ ಸೈನಿಕರಿಗೆ ಕಲ್ಲು ಹೊಡೆಯುವ ಪಾಪಿ ಪಾಕಿಸ್ತಾನಕ್ಕೆ ಜೈಘೋಷ ಹಾಕುವ ದೇಶದ್ರೋಹಿ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಸಮುದಾಯದವರಿಗೆ ಔದಾರ್ಯ ತೋರಿ ಸೌಹಾರ್ದತೆಯ ಆತಿಥ್ಯ ನೀಡುವುದು ದೇಶಕ್ಕೆ ಕಳಂಕಕಾರಿಯಾಗಿದೆ. ಪೂಜ್ಯ ಪೇಜಾವರ ಶ್ರೀಗಳು ಹಿಂದೂ ಧರ್ಮದ ಪ್ರಸಿದ್ಧ ಯತಿಶ್ರೇಷ್ಠರು. ದಶಕಗಳಿಂದ ಹಿಂದೂ ಧರ್ಮದ ಪ್ರತಿಪಾದನೆ, ಧರ್ಮ ರಕ್ಷಣೆ ಹಾಗೂ ಹಿಂದೂ ಸಂಘಟನೆಗಳ ಬೆನ್ನೆಲುಬಾಗಿ ನಿಂತವರು. ಇಂದು ಗೋಪಾಲಕ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಗೋವಂಶ ವಿನಾಶಕರನ್ನು ಆಮಂತ್ರಿಸಿ ನಮಾಜ್ ಹಾಗೂ ಇಫ್ತಿಯಾರ್ ಭೋಜನ ನಡೆಸಿದ್ದನ್ನು ಶ್ರೀರಾಮಸೇನೆ ತೀವ್ರವಾಗಿ ಖಂಡಿಸುತ್ತಾ ಭಜನೆ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡಿದರು. ಅಪವಿತ್ರ ಮಾಡಿದ್ದು ಯಾಕೆ? ಹಿಂದೂಗಳ ಹಬ್ಬ ಏನಾದರೂ ಮಸೀದಿಯಲ್ಲಿ ನಡೆದಿದೆಯೇ? ಮಸೀದಿ ಮುಂದೆ ದೇವರ ಮೆರವಣಿಗೆಗೆ ಕಲ್ಲು ತೂರಾಟ ಸೌಹಾರ್ದತೆಯೇ? ಒಂದೇ ಮಾತರಂ ಗೀತೆಯನ್ನು ವಿರೋಧಿಸುವವರೊಂದಿಗೆ ಹೇಗೆ ಸೌಹಾರ್ದ್ಯ? ಸೈನಿಕರ ಮೇಲೆ ಕಲ್ಲೆಸೆಯುವವರೊಂದಿಗೆ ಹೇಗೆ ಸೌಹಾರ್ದ್ಯ? 15 ನಿಮಿಷಗಳಲ್ಲಿ ಹಿಂದೂಗಳನ್ನು ಕೊಲ್ಲುವವರೊಂದಿಗೆ ಹೇಗೆ ಸೌಹಾರ್ದ್ಯ? ಪಾಪಿ ಗೆದ್ದರೆ ಪಾಪಿ, ಪಾಕಿಸ್ತಾನ ಗೆದ್ದರೆ ಪಟಾಕಿ ಸಿಡಿಸಿದವರೊಂದಿಗೆ ಯಾಕೆ ಇಫ್ತಿಯಾರ್? ಕಾಶ್ಮೀರಿ ಹಿಂದೂಗಳನ್ನು ಹೊರದಬ್ಬಿದ್ದವರಿಗೆ ಯಾಕೆ ಮಠದಲ್ಲಿ ಇಫ್ತಿಯಾರ್ ಅವಕಾಶ? ಭಟ್ಕಳ ಶ್ರೀರಾಮಸೇನಾ ಜಿಲ್ಲಾಧ್ಯಕ್ಷ ಜಯಂತ್ ನಾಯ್ಕ್ ಮಾವಳ್ಳಿ ಮಾತನಾಡಿದರು. ನಾವು ಹಮ್ಮಿಕೊಂಡಿದ್ದೇವೆ 24ರಂದು ಏನು ಉಡುಪಿ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದು. ಆದರೆ ಸ್ವಾಮೀಜಿಯವರು, ನಮಗೆ ಸ್ವಾಮೀಜಿಯವ್ರ ಮೇಲೆ ಗೌರವ ಇದೆ, ಮಠದ ಮೇಲೆ ಗೌರವ ಇದೆ. ಸ್ವಾಮೀಜಿಯವರ ವಿರುದ್ಧ ನಾವೇನು ಪ್ರತಿಭಟಿಸ್ತಾ ಇಲ್ಲ. ಅವರ ನಿಲುವನ್ನು ಮಾತ್ರ ನಾವು ಖಂಡನೆ ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಸ್ವಾಮೀಜಿಯವರು ಅದನ್ನು ಹೊರಗಡೆ ಮಾಡಿದ್ರೆ ನಾವು ಯಾರು ಅದು ಕೇಳುತ್ತಿಲ್ಲ. ಯಾಕಂದರೆ ಸ್ವಾಮೀಜಿಯವ್ರ ದೇವಸ್ಥಾನ ಅಲ್ಲದು, ಇಡೀ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅದು. ಅಲ್ಲಿ ಮಾಡೋಕೆ ನಮಾಜ್ ಕೊಟ್ಟದ್ದು ದೊಡ್ಡ ತಪ್ಪು. ಸೌಹಾರ್ದತೆ ಸ್ವಾಮೀಜಿಯವರು ಏನು ಹೇಳ್ತಾರೆ, ಈಗ ನಾವೆಲ್ಲ ಸೌಹಾರ್ದತೆಯಿಂದ ಇರಬೇಕಂತೇಳಿ ನಾವು ಅದು ಏರ್ಪಡಿಸಿದ್ದಾರೆ ಅಂತ ಹೇಳ್ತಾವ್ರೆ. ನಾವು ಹೇಳುವುದೇನೆಂದರೆ ಸ್ವಾಮಿಯವರು ಒಂದು ಸೈಡ್ ಯಾಕೆ ಸೌಹಾರ್ದತೆಯನ್ನು ಮಾಡ್ತಿದ್ದಾರೆ? ಈ ಸಲ ಆಗಸ್ಟಲ್ಲಿ ಗಣೇಶ ಸ್ತೋತಿ ಬರ್ತಾ ಇದೆ. ಹಾಗಾದರೆ ಮಸೀದಿಯಲ್ಲಿ ಗಣಪತಿ ಕೂರಿಸೋಣ, ಆ ಗಣಪತಿ ಕೂರಿಸಿ ನಾವು ಆಚರಣೆ ಮಾಡೋಣ, ನಾವೆಲ್ಲ ಒಟ್ಟಿಗೆ ಇರೋಣ, ನಾವೆಲ್ಲ ಒಟ್ಟಿಗೆ ಬಾಯ್ ಅಂತ ಹೇಳೋಣ. ಆವಾಗ ಸೌಹಾರ್ದ ಆಗತ್ತೆ. ಒಂದು ಸೈಡ್ ಮಾತ್ರ ಸೌಹಾರ್ದತೆ ಹೇಗತ್ತೆ? ಅದನ್ನು ಶ್ರೀರಾಮಸೇನೆ ಖಂಡನೆ ಮಾಡುತ್ತೆ. ಹಾಗಾಗಿ ನಾವು ಈ ರಾಜ್ಯಾದ್ಯಂತ ಇವತ್ತು 2ನೇ ತಾರೀಕಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀರಾಮಸೇನಾ ಘಟಕದ ಪ್ರತಿಭಟನೆಗೆ ಭಟ್ಕಳ ಸನಾತನ ಸಂಸ್ಥೆಯಿಂದ ಸಾಥ್ ನೀಡಲಾಗಿತ್ತು. ಪ್ರತಿಭಟನೆಯಲ್ಲಿ ಶ್ರೀರಾಮಸೇನೆ ಭಟ್ಕಳ ಘಟಕದ ಅಧ್ಯಕ್ಷರು, ಮುರುಡೇಶ್ವರ ಘಟಕದ ಅಧ್ಯಕ್ಷರು ಸೇರಿದಂತೆ ಶ್ರೀರಾಮಸೇನೆ ಘಟಕದ ಸದಸ್ಯರಾದ ಶ್ರೀಧರ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ನಾಗೇಶ್ ನಾಯ್ಕ್, ಮೋಹನ್ ನಾಯ್ಕ್, ಆನಂದ್ ನಾಯ್ಕ್, ರಾಜೇಶ್ ನಾಯ್ಕ್, ವಿಶ್ವ ನಾಯ್ಕ್ ಇನ್ನುಳಿದ ಸದಸ್ಯರು ಇದ್ದರು.